ಸಮಾನ ಕ್ಷೇತ್ರಫಲ ವ್ಯಾಪಿಸಲು ಗ್ರಹಗಳು ಒಂದೇ ನಿರ್ದಿಷ್ಟ ವೇಗದಲ್ಲಿ ಕಕ್ಷೆಯಲ್ಲಿ ಚಲಿಸುವುದಿಲ್ಲ. ಪೆರ್ಹೇಲಿಯನ್ ಗ್ರಹವು ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವಾಗ ಅದು ವೇಗವಾಗಿ ಚಲಿಸುತ್ತದೆ. ಎಫ್ಹೇಲಿಯನ್ ಗ್ರಹವು ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವಾಗ ಅದು ನಿಧಾನವಾಗಿ ಚಲಿಸುತ್ತದೆ. ಕೆಪ್ಲರನ ಎರಡನೆಯ ನಿಯಮ. ಗ್ರಹಕ್ಕೆ ಸೂರ್ಯನೊಂದಿಗೆ ಜೋಡಿಸುವ ಸರಳ ರೇಖೆಯು ಸಮಾನ ಕಾಲಾವಧಿಯಲ್ಲಿ ಸಮಾನ ಕ್ಷೇತ್ರಫಲವನ್ನು ವ್ಯಾಪಿಸುತ್ತದೆ. ವಿದ್ಯಾರ್ಥಿಗಳೇ, ಈಗ ನಿಮಗೊಂದು ಪ್ರಶ್ನೆ ಇದೆ. ಈ ಚಿತ್ರವನ್ನು ನೋಡಿ ಸರಿಯಾಗಿ ಗಮನಿಸಿ ಪ್ರಶ್ನೆಗೆ ಉತ್ತರಿಸಿರಿ. ಗ್ರಹವು ಎ ದಿಂದ ಬಿಗೆ ಚಲಿಸುವಾಗ ಮತ್ತು ಇ ದಿಂದ ಎಫ್ಗೆ ಚಲಿಸುವಾಗ ಅದರ ವೇಗವನ್ನು ಹೋಲಿಸಿರಿ. ಈ ವರ್ಡ್ ವಾಲ್ ಫ್ಲ್ಯಾಶ್ ಕಾರ್ಡ್ ಲಿಂಕ್ ಇದೆಯಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಯೋಚನೆ ಮಾಡಿ ಉತ್ತರಿಸಿರಿ ವಿದ್ಯಾರ್ಥಿಗಳೇ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಈ ನಿಯಮವು ಕೋನೀಯ ಸಂವೇಗದ ಸಂರಕ್ಷಣಾ ಅಂದರೆ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ನಿಯಮದ ಪರಿಣಾಮವಾಗಿದೆ. ಗುರುತ್ವಾಕರ್ಷಣ ಪ್ರೇರಣೆ ಅಥವಾ ಬಲವು ಕೇಂದ್ರಾಪಿಗಾಮಿ ಪ್ರೇರಣೆವಾಗಿರುವುದರಿಂದ ಇಲ್ಲಿ ಯಾವುದೇ ಬಾಹ್ಯ ಭ್ರಮಣ ಶಕ್ತಿ ಅಂದರೆ ಟಾರ್ಕ್ ಇರುವುದಿಲ್ಲ.